ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫ್ಯಾನ್ ಯೂಟ್ಯೂಬ್ ಚಾನಲ್. ಮಂಗಳೂರಲ್ಲಿ ಅಮಾವಾಸ್ಯೆ ದಿನ ನಾವು ಬೆಳಿಗ್ಗೆ ಎದ್ದು ಕಹಿ ಕಷಾಯ ಕುಡಿದು ಮದ್ದು ಆದ ನಂತರ ಸಂಜೆ ಆಗುವಾಗ ನಮ್ಮದು ದೈವಕ್ಕೆ ಒಂದಕ್ಕೆ ಕೋಳಿ ಕೊಟ್ಟು ಕೋಳಿಗೆ ಎಂತ ಕೊಡೋದು ಬಲಿ ಕೊಡ್ತೇವೆ ಕೋಳಿಯನ್ನು ದೈವಕ್ಕೆ. ಸೊ ಅದನ್ನು ತಂದು ನಾವು ಮತ್ತೆ ಸಂಜೆ ಆಗುವಾಗ ಅದರದ್ದು ತಲೆ ಕಟ್ ಮಾಡ್ತಾರೆ, ಬಾಕಿದನ್ನು ಕೊಡ್ತಾರೆ ನಮಗೆ. ಆಮೇಲೆ ಅದರದ್ದು ಎಂಥ ರೆಕ್ಕೆ ಅದೆಲ್ಲ ತೆಗಿಬೇಕು, ನೋಡಿ ತೆಗಿತಾ ಇದ್ದಾರೆ ಅಮ್ಮ. ಆಮೇಲೆ ಅದರದ್ದು ಅದು ನಾಟಿ ಕೋಳಿ, ಅದನ್ನು ನಾಟಿ ಕೋಳಿ ಸಾಂಬಾರು ಮಾಡ್ತಾರೆ. ಅದಕ್ಕೀಗ ನೋಡಿ ತೆಂಗಿನಕಾಯಿ ತುರಿತಾ ಇದ್ದಾರೆ. ತೆಂಗಿನಕಾಯಿ ನಮ್ಮದು ಹಳ್ಳಿ ಸ್ಟೈಲ್, ಇದು ಅಮ್ಮನ ಮನೆಯಲ್ಲಿ ಮಾಡಿದ್ದು. ಅದನ್ನು ಹೇಗೆ ತೆಗಿತಾರೆ ನೋಡಿ ತೆಂಗಿನಕಾಯಿ ಎಲ್ಲ, ಅದಕ್ಕೆ ನಾವು ಪೆರದನ್ನು ಹೇಳ್ತೇವೆ. ಮತ್ತು ಇದು ಕತ್ತಿಯಲ್ಲಿ ಈರುಳ್ಳಿ ಕಟ್ ಮಾಡ್ತಾರೆ, ನಾವೆಲ್ಲ ಚಾಕುವಲ್ಲಿ ಕಟ್ ಮಾಡೋದು. ಆದರೆ ಅಮ್ಮ ಎಲ್ಲ ಕತ್ತಿಯನ್ನು ಕಾಲಲ್ಲಿ ಇಟ್ಕೊಂಡು ಹೀಗೆ ಕಟ್ ಮಾಡ್ತಾರೆ. ಕಟ್ ಮಾಡಿದ ನಂತರ ಈರುಳ್ಳಿ 1-2 ಸಾಕಾಗ್ತದೆ. ಇದು ನಮಗೆ ಗ್ರೈಂಡ್ ಮಾಡಲಿಕ್ಕೆ, ಇದು ನಮಗೆ ಗ್ರೈಂಡ್ ಮಾಡುವ ಮಸಾಲಕ್ಕೆ ಹಾಕಲಿಕ್ಕೆ ಇದು ಸಣ್ಣ ಸಣ್ಣದು 1-2 ಈರುಳ್ಳಿ. ಆಮೇಲೆ ಇಲ್ಲಿ ನೋಡಿ ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದಾರೆ. ಅದನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಟು, ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಹೀಗೆ ಫ್ರೈ ಆಗ್ತಾ ಇದೆ. ಸ್ವಲ್ಪ ಹೊತ್ತು ಆಗ್ತಾ ಇರುವಾಗ ಅದಕ್ಕೆ ಕರಿಬೇವಿನ ಸೊಪ್ಪನ್ನು ಕರಿಬೇವಿನ ಎಲೆಯನ್ನು ಹಾಕೋದು. ಈಗ ನೋಡಿ ಕರಿಬೇವು ಎಲೆ ಎಲ್ಲ ನಾಟಿ ಕೋಳಿ ಸಾಂಬಾರಿಗೆ ಹೆಚ್ಚು ಹಾಕಿದರೆ ನಮಗೆ ಎಷ್ಟು ರುಚಿ ಆಗ್ತದೆ ಅಂತ ತಿನ್ನುವಾಗ ಗೊತ್ತಾಗ್ತದೆ. ಆಮೇಲೆ ಮೆಣಸು ಹಾಕೋದು. ಮೆಣಸು ಇಷ್ಟು ತೊಗೊಂಡಿದ್ದಾರೆ. ಅದು ಕೋಳಿ ನೋಡಿದ್ರಲ್ಲ ಎಷ್ಟು ದೊಡ್ಡದು ಅಂತ, ಅದಕ್ಕೆ ಇಷ್ಟು ಸಾಕಾಗ್ತದೆ. ಜಾಸ್ತಿ ಖಾರ ಮಾಡೋದಾದರೆ ಕೂಡ ಮಾಡ್ಬೋದು. ಆಮೇಲೆ ಇದು ಕರಿಮೆಣಸು, ಆಮೇಲೆ ಇಷ್ಟು ಸಾಸಿವೆ ನೋಡಿ, ಆಮೇಲೆ ಸ್ವಲ್ಪ ಮೆಂತ್ಯ ಕಾಳು, ಆಮೇಲೆ ಜೀರಿಗೆ, ಆಮೇಲೆ ಕೊತ್ತಂಬರಿ. ಅಮ್ಮನ ಕೈಯಲ್ಲಿ 1 ಹಿಡಿ ಕೊತ್ತಂಬರಿ ಫುಲ್ ಹಾಕಿ ಮತ್ತೆ ಸ್ವಲ್ಪ ಹಾಕಿದ್ದಾರೆ ನೋಡಿ. ಅವ್ರದ್ದು ದೊಡ್ಡ ಕೈಯಲ್ಲಿ ನಾಟಿ ಕೋಳಿಗೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ತಾರೆ ಅದೆಲ್ಲ ನೋಡಿ. ಆಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ನಂತರ ಹುಣಸೆಹಣ್ಣು, ಅದನ್ನು ಕೂಡ ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕೋದು. ಆಮೇಲೆ ಟೊಮೆಟೊ ಕಟ್ ಮಾಡಿದ್ದನ್ನು ನಮಗೆ ಯಾವ ಸೈಜಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು, ಯಾಕೆಂದರೆ ಅದು ಫ್ರೈ ಆಗ್ತಾ ಬೇಯ್ತಾ ಇರುವಾಗ ಅದು ಮತ್ತೆ ಮಸಾಲೆ ಗ್ರೈಂಡರ್ಗೆ ಹಾಕಲಿಕ್ಕೆಲ್ಲ ಸೊ ಎಂತ ಆಗೋದಿಲ್ಲ ಹೇಗೆ ಕಟ್ ಮಾಡಿದರೆ ಕೂಡ. ಆಮೇಲೆ ಅದೇ ಮಿಕ್ಸ್ಚರಿಗೆ ನಾವು ತೆಂಗಿನಕಾಯನ್ನು ಕೂಡ ಅದಕ್ಕೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದುಕೊಳ್ಬೇಕು. ನಾವು ಕೋಳಿ ಸುಕ್ಕ ಎಲ್ಲ ಮಾಡುವಾಗ ತೆಂಗಿನಕಾಯನ್ನು ಸಪ್ರೇಟಾಗಿ ಫ್ರೈ ಮಾಡ್ಕೋತೇವಲ್ಲ, ಆದರೆ ಇದಕ್ಕೆ ಹಾಗೆ ಬೇಕು ಅಂತಿಲ್ಲ, ಒಂದಕ್ಕೆ ಹಾಕಿ ಮಾಡ್ಬೋದು. ಆಮೇಲೆ ಇದು ಅರಶಿನ ಹುಡಿ. ಇದು ನಾಟಿ ಕೋಳಿ ಸಾಂಬಾರು ಮಾಡಲಿಕ್ಕೆ ನನಗೆ ಕೂಡ ಗೊತ್ತಿರಲಿಲ್ಲ, ಇವತ್ತೇ ಫಸ್ಟ್ ಕಲಿತಾ ಇದ್ದೇನೆ ಇದರಲ್ಲಿ ಅಮ್ಮ ಮಾಡುವಾಗ ನೋಡಿ. ಆಮೇಲೆ ಇಷ್ಟನ್ನು ಫ್ರೈ ಮಾಡಿದ ನಂತರ ಇದನ್ನು ತಣ್ಣಗಾಗಲಿಕ್ಕೆ ಇಡಬೇಕು. ತಣ್ಣಗಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಗ್ರೈಂಡರನ್ನು ಚೆಂದ ಮಾಡಿ ತೊಳೆದು ಅದರ ನೀರೆಲ್ಲ ಚೆಲ್ಲಿ ನಂತರ ಇದನ್ನು ಹಾಕೋದು. ಹೇಗೆ ಹಾಕ್ತಿದ್ದಾರೆ ನೋಡಿ. ಗ್ರೈಂಡರಲ್ಲಿ ನಾವು ಮಿಕ್ಸಿಯಲ್ಲಿ ಮಾಡುವ ಪದಾರ್ಥಕ್ಕಿಂತ ಕೂಡ ಸಾಂಬಾರು ಎಂಥ ಮಸಾಲ ಮಾಡ್ತೇವೆ ಅದಕ್ಕಿಂತ ಗ್ರೈಂಡರಲ್ಲಿ ಹಾಕಿದರೆ ನಮಗೆ ರುಚಿ ಜಾಸ್ತಿ. ಅದು ಅಂದರೆ ಅದರಲ್ಲಿ ಕಲ್ಲು ಇರ್ತದಲ್ಲ ಗ್ರೈಂಡರಿದ್ದು, ಅದರಲ್ಲಿ ಪದಾರ್ಥ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋದಲ್ಲ, ಗ್ರೈಂಡ್ ಆಗೋದಲ್ಲ. ಹಾಗೆ ನೋಡಿ ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದಾರೆ ಅವರು, ಸ್ವಲ್ಪ ಮಿಕ್ಸ್ ಆಗಲಿಕ್ಕೆ ತಕ್ಕಂತೆ ಹಾಕ್ತಿದ್ದಾರೆ. ಆಮೇಲೆ ಮುಚ್ಚಳ ಇಟ್ಟರೆ ಇಲ್ಲಿ ಚಿಕನ್ ರೆಡಿ ಮಾಡುವ. ಅದರದ್ದು ಪುಕ್ಕ ರೆಕ್ಕೆ ಎಲ್ಲ ತೆಗೆದಾದ ನಂತರ ಇದು ಕೋಳಿದದು ಅದೆಂಥ ಬೆಂಕಿಯಲ್ಲೆಲ್ಲ ಎಂತ ಮಾಡಿದ್ದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ, ಅದು ಸಪ್ರೇಟ್ ವೀಡಿಯೋ ಅಪ್ಲೋಡ್ ಮಾಡ್ತೇನೆ. ಕೋಳಿ ಎಲ್ಲ ಕ್ಲೀನ್ ಮಾಡಿಟ್ಟಾಯಿತು. ಈಗ ಅಷ್ಟೆಲ್ಲ ನಮ್ಮದು ಕೆಲಸ ಆಗುವಾಗ ಚಿಕನಿದ್ದು, ನಾಟಿ ಕೋಳಿ ಕಟ್ ಮಾಡೋದಂದರೆ ತುಂಬ ಕೆಲಸ ಇರ್ತದೆ ಅದರಲ್ಲಿ. ಮತ್ತು ಅದನ್ನು ತುಂಬ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಅದೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ. ಅದರಲ್ಲಿ ನಾಟಿ ಕೋಳಿಯನ್ನು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ ಹೇಗೆ ಅಂತ, ಅದರಲ್ಲಿ ಫುಲ್ ವೀಡಿಯೋ ಇದೆ. ಸೊ ನೋಡಿ ಅಷ್ಟು ಎಲ್ಲ ಹಾಕುವಾಗ ಇಲ್ಲಿ ನಮ್ಮದು ಗ್ರೈಂಡರ್ಗೆ ಹಾಕಿಟ್ಟಂಥ ಮಸಾಲ ರುಬ್ಬಿ ಆಗಿದೆ ಇದು ನೋಡಿ. ಆಮೇಲೆ ಅದನ್ನು ಹೀಗೆ ತೆಗೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದರ ನೀರನ್ನು ಕೂಡ ಇಟ್ಕೊಂಡಿದ್ದಾರೆ ನೋಡಿ, ಮಸಾಲ ನೋಡಿ. ಆಮೇಲೆ ಇದರಲ್ಲಿ 1 ಈರುಳ್ಳಿ ಇದೆ ದೊಡ್ಡ ಸೈಜ್. ಆಮೇಲೆ ಅದನ್ನು ಕಟ್ ಮಾಡಿ ಇಟ್ಟು
ಅದಕ್ಕೆ ಉಪ್ಪು ಹಾಕಿ ಅರಶಿನ ಪುಡಿ ಹಾಕಿ ನಂತರ ನಾವು ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಟಂಥ ಚಿಕನ್ ಉಂಟಲ್ಲ ಅದನ್ನು ಇದಕ್ಕೆ ಹಾಕೋದು. ಹಾಕ್ತಾ ಇದ್ದಾರೆ ನೋಡಿ. ಹಾಕಿದ ನಂತರ ಅದು ಸ್ಟವ್ ಆನ್ ಮಾಡಲಿಲ್ಲ, ಗ್ಯಾಸ್ ಸ್ಟವ್ ಚೆನ್ನಾಗಿ ಅಷ್ಟನ್ನು ಮಾಡಿ ಕೈಯಲ್ಲೇ ಮಿಕ್ಸ್ ಮಾಡ್ತಾರೆ ಅವರು. ನಾವು ಕೈಯಲ್ಲಿ ಮಾಡೋದಿಲ್ಲ, ಅವರು ಡೈರೆಕ್ಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಮತ್ತೆ ಆನ್ ಮಾಡ್ತಾರೆ. ಅದೆಲ್ಲ ಅವ್ರದ್ದು ಹಿರಿಯರದ್ದೆಲ್ಲ ಪದ್ಧತಿ ಅದು, ಹಾಗೆ ಕೈಯಲ್ಲಿ ಮಾಡಿ ಮಾಡೋದು. ಫಸ್ಟ್ ಮಿಕ್ಸ್ ಮಾಡ್ತಾರೆ ಅವರು ಹಾಗೆ. ಆನಂತರ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕ್ಬೋದು. ಸ್ವಲ್ಪ ನೀರು ಹಾಕಬೇಕು, ಯಾಕಂದರೆ ಚಿಕನಲ್ಲಿ ನೀರು ಬಿಡ್ತದೆ ಅಂತ ಎಲ್ರಿಗೂ ಗೊತ್ತಿರ್ತದೆ ನಮಗೆ. ಆಮೇಲೆ ರುಬ್ಬಿಟ್ಟಂಥ ಮಸಾಲವನ್ನು ಅದಕ್ಕೆ ಹಾಕೋದು. ಅದು ಚಿಕನ್ ಬೆಂದ ನಂತರ ಅದಕ್ಕೆ ರುಬ್ಬಿದ ಮಸಾಲವನ್ನು ಹಾಕ್ತಾ ಇದ್ದಾರೆ ನೋಡಿ. ಆಮೇಲೆ ಅದಕ್ಕೆ ಸ್ವಲ್ಪ ಅದೇ ಪಾತ್ರೆಗೆ ನೀರು ಹಾಕಿ ಅದನ್ನು ಕೂಡ ಚೆಂದ ಮಾಡಿ ಅದರದ್ದು ರುಬ್ಬಿದಿರುವಂಥ ಮಸಾಲವನ್ನೆಲ್ಲ ಕ್ಲೀನಾಗಿ ಅದರಿಂದ ತೆಗೆದು ಆ ನೀರನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಾಡೋದು ನೋಡಿ. ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿದ ನಂತರ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಎಲ್ಲ ಫುಲ್. ಅದು ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ದು, ಬಿಸಲೆ ಅಂತ ನಾವು ಹೇಳೋದು ಇಲ್ಲಿ ನಮ್ಮೂರಲ್ಲಿ. ಮಣ್ಣಿನ ಪಾತ್ರೆ ಇದ್ದು ಅಂದರೆ ನೋಡಿ ಹೇಗೆ ಆಗ್ತದೆ. ಅದರಲ್ಲಿ ನಾವು ತುಂಬ ಗಟ್ಟಿಯಾಗಿ ತೆಗೆದು ಬಡಿದು ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ. ಚೆನ್ನಾಗಿ ಸ್ಲೋ ಆಗಿ ಮಾಡಬೇಕು. ಮತ್ತು ತಿಕ್ಕಾಗಿದ್ದರೆ ಸಾಂಬಾರು ನಾವು ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಇದು ನೋಡಿ ಇಷ್ಟು ನಮಗೆ ಆಗಿದೆ ನೋಡಿ. ಹೇಗೆ ನೋಡುವಾಗಲೇ ಆಸೆ ಆಗ್ತದಲ್ಲ ತಿನ್ನುವ ಅಂತ ನೋಡಿ. ನಾಟಿ ಕೋಳಿ ಸಾಂಬಾರು ಅಂದರೆ ಯಾರಿಗೆ ಇಷ್ಟ ಇಲ್ಲ ನೋಡಿ. ನಮಗಂತೂ ತುಂಬ ಇಷ್ಟ, ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ನಾಟಿ ಕೋಳಿ ಸಾಂಬಾರು ಅಂದರೆ. ನಾರ್ಮಲ್ ನಾವು ಬಾಯ್ಲರ್ ಟೈಸನ್ ಚಿಕನ್ಗಿಂತ ಎಲ್ಲ ಊರಲ್ಲಿ ಹೀಗೆ ಸಿಗೋದು ಅಂಗಡಿಯಲ್ಲಿ. ನಾಟಿ ಕೋಳಿ ಸಾಂಬಾರು ಅಂದರೆ ತುಂಬ ಇಷ್ಟ, ಎಷ್ಟು ಊಟ ಕೂಡ ಹೋಗ್ತದೆ ಅದರಲ್ಲಿ. ಈಗ ನೋಡಿ ಬಾಯಿ ಮುಚ್ಚಿಟ್ಟು ಆಮೇಲೆ ಒಂದು 5-10 ನಿಮಿಷ ಆಗುವಾಗ ಚೆನ್ನಾಗಿ ಕುದಿ ಬರ್ತದೆ. ಈಗ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಇಷ್ಟೇ ಗಾಯ್ಸ್. ಕುದಿ ಬಂದರೆ ನಾವು ಚಿಕನ್ ಆಲ್ರೆಡಿ ಬೆಂದಿರ್ತದಲ್ಲ, ಸೊ ನಮಗೆ ನೆಕ್ಸ್ಟ್ ಅಷ್ಟೇನು ಇದು ಬರಬೇಕು ಅಂತಿಲ್ಲ. ನಾವು ಹಾಕಿದ ಮಸಾಲ ಇದೆಯಲ್ಲ ರುಬ್ಬಿರುವಂಥದ್ದು, ಅದರದ್ದು ಹಸಿ ವಾಸನೆ ಹೋದರೆ ಸಾಕು. ಇಷ್ಟೇ ನೋಡಿ. ನತ್ತು ಮನೆಯಲ್ಲಿ ಸೇಮೆ ಅಡ್ಡೆ ಮಾಡಿದರು ಶಾವಿಗೆ, ಅದ್ರ ಜೊತೆ ನಾಟಿ ಕೋಳಿ ಸಾಂಬಾರು ತಿಂದರೆ ರುಚಿಯಾಗಿರ್ತದೆ. ಹೀಗೆ ಇವತ್ತಿನ ವಿಡಿಯೋ ನಮ್ಮದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು.